ಕುರುಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮೋದಿ ದೇವೇಗೌಡರು ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ನಿನ್ನೆಯಷ್ಟೇ ನಾವು ಒಂದು ಝಲಕನ್ನು ನೋಡಿದ್ವಿ. ಮೈಸೂರು ಸಮಾವೇಶ, ಕರಾವಳಿಯ ರ್ಯಾಲಿಯಿಂದ ಒಂದು ರೀತಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಉತ್ಸಾಹ, ಖುಷಿ ಎಲ್ಲಾನು ಒಮ್ಮೆಲೆ ಬಂದಿದೆ. ನಮೋ ಎಂಟ್ರಿಯಿಂದ ಮೈತ್ರಿ ಕಾರ್ಯಕರ್ತರಲ್ಲಿ ಹೊಸ ಜೋಶ್ ಬಂದಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದರು, ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ್ರು. ಅದು ಕೇವಲ ಬಿಜೆಪಿಯ ಸಮಾವೇಶ ಆಗಿರಲಿಲ್ಲ, ಮೈತ್ರಿ ಸಮಾವೇಶ ಆಗಿದೆ. ಬಿಜೆಪಿಯ ನಾಯಕರು, ಬಿಜೆಪಿಯ ಕಾರ್ಯಕರ್ತರು, ಅದರ ಜೊತೆಗೆ ಜೆಡಿಎಸ್ನ ಕಾರ್ಯಕರ್ತರು, ಜೆಡಿಎಸ್ನ ನಾಯಕರು ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಒಟ್ಟು ಅಲ್ಲಿ ನೋಡಿ, ಆ ವೇದಿಕೆಯಲ್ಲಿ ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಇದ್ದಾರೆ, ಯದುವೀರ್ ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ಹೀಗೆ ಮೈತ್ರಿಯ ಪ್ರಮುಖ ಎಲ್ಲ ನಾಯಕರು ಅಲ್ಲಿದ್ದಾರೆ. ಹಾಗಾಗಿ ಒಂದು ಹೊಸ ಜೋಶ್ ಬಂದಿದೆ, ಒಂದು ಹೊಸ ಉತ್ಸಾಹ, ಹುಮ್ಮಸ್ಸು ಬಂದಿದೆ ರಾಜ್ಯದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಹಾಗೂ ಜೆಡಿಎಸ್ನ ಪಡೆಯಲ್ಲಿ. ರಾಜ್ಯದಲ್ಲಿ ಮೈತ್ರಿ ಪಡೆಯ ಜೋಡೆತ್ತು ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ನರೇಂದ್ರ ಮೋದಿ ಕೈ ಎತ್ತಿ ಬೆಂಬಲ ಸೂಚಿಸಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ದೇವೇಗೌಡರು ಇಬ್ಬರು ಒಂದು ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಏನ ಅಸ್ತ್ರ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ದೇವೇಗೌಡರು ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಮೈಸೂರು ಭಾಗದ ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಒಂದು ಹೊಸ ನೂತನ ತಂತ್ರಗಾರಿಕೆಯನ್ನು ರಚನೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯವನ್ನು ಸೆಳೆಯೋದಕ್ಕೆ ಜೋಡೆತ್ತುಗಳು ಯತ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಪಡೆಯ ಜೋಡೆತ್ತು ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಬಹಳ ಅಂದ್ರೆ ಬಹಳ ಜೋರಾಗಿ. ನರೇಂದ್ರ ಮೋದಿ ಕೈ ಎತ್ತಿ ಬೆಂಬಲ ಸೂಚಿಸಿದ್ದಾರೆ ದೇವೇಗೌಡರು. ಆ ಮೂಲಕ ಒಂದು ಹೊಸ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದರ ಹಿಂದೆ ಒಂದು ರಾಜಕಾರಣ ಇದೆ, ರಾಜಕೀಯ ಇದೆ. ನೀವು ಗಮನಿಸಬೇಕು, ವಿಧಾನಸಭೆ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಈ ರಾಜ್ಯದ ಪ್ರಾಮಿನೆಂಟ್ ಸಮುದಾಯಗಳು ಅಂತ ಅನಿಸಿಕೊಂಡಿರುವ ಲಿಂಗಾಯತ ಹಾಗೂ ಒಕ್ಕಲಿಗ, ಈ ಎರಡೂ ಸಮುದಾಯಗಳು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಕಡೆಗೆ ವಾಲಿದ್ದು, ಅದರ ರಿಸಲ್ಟ್ ಏನಾಯಿತು? ಕಾಂಗ್ರೆಸ್ 135 ಕ್ಷೇತ್ರಗಳನ್ನ, ಸ್ಥಾನಗಳನ್ನ ಗೆದ್ದು ಬೀಗ್ತು, ಸರ್ಕಾರ ರಚನೆ ಮಾಡ್ತು. ಹಾಗಾಗಿ ಆ ಎರಡು ಪ್ರಾಮಿನೆಂಟ್ ಸಮುದಾಯಗಳನ್ನ ಮತ್ತೆ ಬಿಜೆಪಿಯ ಎಡೆಗೆ ತಲುಪಿಸುವ, ವಾಲಿಸುವ ಪ್ರಯತ್ನ ನಿನ್ನೆ ಸಮಾವೇಶದಲ್ಲಾಯಿತು. ನನಗೆ 28 ಸೀಟು ಏನು ಈ ರಾಜ್ಯದಲ್ಲಿ, ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಆ ಶಕ್ತಿ ಇದೆ. ಮೋದಿಯವರಿಗೆ ಒಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನ ನಾವು ಎನ್ಡಿಎಯಿಂದ ಗೆದ್ದು, ಕೇವಲ 3 ಸ್ಥಾನ ಜೆಡಿಎಸ್ ಅಲ್ಲ, ಎನ್ಡಿಎಯಿಂದ ಗೆದ್ದು ನಿಮಗೆ ನಾವು, ನನಗೆ 28 ಸೀಟು ಏನು ಈ ರಾಜ್ಯದಲ್ಲಿ. ಇನ್ನು ಕೇವಲ ದೇವೇಗೌಡರು ಮಾತ್ರ ಅಲ್ಲ, ಮೈಸೂರಿನ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧ ಗುಡುಗಿದ್ರು. ಲೂಟಿ ಮಾಡೋದಕ್ಕೆ ಈ ಕಾಂಗ್ರೆಸ್ ಏನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾ ಇದೆ ಅಂತ ಅಂದ್ರು. ದೋಸ್ತಿ ಪಡೆ ಮೈಸೂರು ಸಮಾವೇಶದ ಸಂದೇಶ ಏನು? ದಕ್ಷಿಣ ಭಾರತದ ಇತರೆ ರಾಜ್ಯಗಳಲ್ಲೂ ಜೆಡಿಎಸ್ನ ಪ್ರಭಾವ ಇದೆ, ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಪ್ರಭಾವ ಇದೆ. ಪ್ರಾದೇಶಿಕ ಪಕ್ಷಗಳ ನಾಯಕರ ಜೊತೆ ಉತ್ತಮ ಸಂಬಂಧವನ್ನ ದೇವೇಗೌಡರು ಹೊಂದಿದ್ದಾರೆ. ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ದೇವೇಗೌಡರ ಪ್ರಭಾವ ಇವತ್ತಿಗೂ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ನ ವರ್ಸಸ್ ಬಿಆರ್ಎಸ್ ನಡುವಿನ ಫೈಟ್ ಇದೆ. ಚಂದ್ರಶೇಖರ್ ರಾವ್ ಜೊತೆ, ಬಿಆರ್ಎಸ್ನ ಚಂದ್ರಶೇಖರ್ ರಾವ್ ಜೊತೆ ದೇವೇಗೌಡರು ಉತ್ತಮ ನಂಟನ್ನು ಹೊಂದಿದ್ದಾರೆ. ಕೇರಳ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಪ್ರಭಾವ ಈಗಲೂ ಇದೆ. ಅಲ್ಲಿ LDF ಇರ್ಬೋದು, UDF ಇರ್ಬೋದು, ಇದ್ರೂ ಕೂಡ ದೇವೇಗೌಡರು ಹಾಗೂ ಜೆಡಿಎಸ್ನ ಪ್ರಭಾವನೂ ಇದೆ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರ ಜೊತೆಯೂ ಕೂಡ ಉತ್ತಮ ಬಾಂಧವ್ಯವನ್ನು ದೇವೇಗೌಡರು ಹೊಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿನ್ನೆಯ ಇಡೀ ಸಮಾವೇಶದಲ್ಲಿ ಒಂದು ಹೊಸ ಸಂದೇಶವನ್ನ ಸಾರಿದ್ರು ದೇವೇಗೌಡರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ. ಅಬ್ ಕಿ ಬಾರ್ 400 ಪಾರ್ ಅಂತ ಏನು ಹೇಳ್ತಾ ಇದ್ದಾರೆ, ಆ 400 ಪಾರ್ ಆಗೋದಕ್ಕೆ ಬಿಜೆಪಿಗೆ ಮೈತ್ರಿಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ದಕ್ಷಿಣದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸೆನ್ಸ್ ಇಲ್ಲ ಬಿಜೆಪಿದು. ಹಾಗಾಗಿ ಈ ಮೈತ್ರಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟಿಗೆ ಪ್ರಭಾವವನ್ನು ಬೀರ್ತವೆ. ಮಾರುತಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಾರುತಿ. ನಿನ್ನೆ ಸಮಾವೇಶ ಆಯಿತು, ಅದರಲ್ಲಿ ಪ್ರಮುಖವಾಗಿ ದೋಸ್ತಿಯ ನಾಯಕರು ಕೂಡ ಕಾಣಿಸಿಕೊಂಡ್ರು.
ದೇವೇಗೌಡರು ಕಾಣಿಸ್ಕೊಂಡ್ರು ಪ್ರಮುಖವಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದರು. ರಾಜ್ಯದ ಮಟ್ಟಿಗೆ ಪ್ರಭಾವವನ್ನು ಬೀರೇ ಬೀರುತ್ತೆ, ಇಡೀ ದೇಶದ ಮಟ್ಟಿಗೆ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಮಟ್ಟಿಗೆ ನಿನ್ನೆಯ ಸಮಾವೇಶ ಏನು ಸಂದೇಶವನ್ನು ಸಾರ್ತಾ ಇತ್ತು ಅಂತ. ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ಇದ್ದಂತಹ ಒಂದು ಹುಮ್ಮಸ್ಸು ಮತ್ತೆ ಉತ್ಸಾಹ ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದ್ರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೇವಲ ಕರ್ನಾಟಕಕ್ಕೆ ಬಿಜೆಪಿಯ ವರಿಷ್ಠರು ಬಳಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಅವರ ಪ್ರಭಾವ ಆ ಕರ್ನಾಟಕದ ಸುತ್ತಮುತ್ತಲೂ ಇರುವಂತಹ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇದೆಯೋ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಭಾವ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆ ಇದೆ. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಇವತ್ತಿನವರೆಗೂ ಕೂಡ ಇನ್ನು ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಭಾವ ಇದೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ನಾಯಕರ ಜೊತೆ ಉತ್ತಮ ಸಂಬಂಧವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಇಟ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಒಂದೇ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಹಾಲಿ ಪ್ರಧಾನಿಗಳು ಕೈ ಮೇಲೆತ್ತೋದ್ರ ಮೂಲಕ ಒಂದು ಸಂದೇಶ, ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೆ. ಅಂದ್ರೆ ನಮ್ಮ ನಡುವೆ ಯಾವುದೇ ಬಿರುಕು, ಆ ರೀತಿಯಾದಂತಹ ಒಂದು ಸಮಸ್ಯೆಗಳು ಕೂಡ ಇಲ್ಲ, ಬೂತ್ ಮಟ್ಟದಲ್ಲಿ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾವುದೋ ಒಂದು ಪಕ್ಷ ಬೂತ್ ಗೆದ್ರೆ ಮಾತ್ರ ಅಭ್ಯರ್ಥಿ ಗೆದ್ರೆ ಮಾತ್ರ ದೆಹಲಿಯಲ್ಲಿ ಚುಕ್ಕಾಣಿ ಹಿಡಿಯೋದಕ್ಕೆ ಕಾರಣ ಆಗುತ್ತೆ. 2014, 2019ರಲ್ಲಿ ಬಿಜೆಪಿ ಅವರು ಮಾಡಿದ್ದು ಕೂಡ ಅದೇ ಕೆಲಸ. ಈ ಬಾರಿ 3ನೇ ಬಾರಿ ಅಧಿಕಾರ ಹಿಡಿಯೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂತ ಒಂದು ಚರ್ಚೆ ಒಂದು ಕಡೆ, ಮತ್ತೊಂದು ಕಡೆ 400ಕ್ಕೂ ಅಧಿಕ ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂತಹ ನರೇಂದ್ರ ಮೋದಿ ಹಾಗೂ ಜೆ.ಪಿ. ನಡ್ಡಾ, ಅಮಿತ್ ಶಾ ಅವರ ಒಂದು ಪಠಣ. ಹೀಗಾಗಿ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಂತಹ ಒಂದು ಸಂದೇಶ ಏನು ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು, ಅಂದ್ರೆ ಮೈತ್ರಿ ನಾವು 2019ರಲ್ಲಿ ಮಾಡಿಕೊಂಡು ಏನೆಲ್ಲ ಅನುಭವಿಸಿದ್ವಿ ಅಂತ ಗೊತ್ತು, ಈಗ ಅದು ಬಿಜೆಪಿ ಅವರ ಸರದಿ ಅನ್ನುವಂತ ಒಂದು ಮಾತನ್ನ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಹೇಳಿದ್ರು. ಅದಕ್ಕೆ ಒಂದು ರೀತಿ ಚೆಕ್ ಪೇಟ್ ಕೊಡುವಂತದ್ದು ಹಾಗೂ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 24 ಸ್ಥಾನಗಳನ್ನು ನಾವು ಕಳಿಸ್ಬೇಕು ಅನ್ನುವಂತಹ ಒಂದು ಭರವಸೆಯನ್ನ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿರುವಂತದ್ದು. ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಪಕ್ಕದ ರಾಜ್ಯದಲ್ಲಾಗಿರುವಂತಹ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕೇರಳದಲ್ಲಿ ದೇವೇಗೌಡರ ಜೊತೆ ಮೊದಲಿಂದಲೂ ಕೂಡ ರಾಜಕೀಯ ಮಾಡಿದಂತಹ ನಾಯಕರಿದ್ದಾರೆ. ಜೊತೆಗೆ ಒಂದು ವೇಳೆ NDAಗೆ ಅನಿವಾರ್ಯವಾಗಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಅದರ ಒಂದು ನೇತೃತ್ವವನ್ನ, ಅಂದ್ರೆ ಮಾತುಕತೆ ಆಡುವಂತಹ ಒಂದು ಮುಂದಾಳತ್ವವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಬಹುದು ಅನ್ನುವಂಥದ್ದು. ಹೀಗಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷದ BRS ಅನ್ನುವಂತಹ ಒಂದು ರೀತಿಯಲ್ಲಿ ಇರೋದ್ರಿಂದ BRS ಬಿಜೆಪಿ ಜೊತೆ ಇಲ್ಲ, ಆದ್ರೆ ಕಾಂಗ್ರೆಸ್ ವಿರುದ್ಧ ಅದು ಚುನಾವಣೆ ಮಾಡ್ತಾ ಇದೆ. ಹೀಗಾಗಿ ಒಂದು ವೇಳೆ ಚುನಾವಣೆ ಆದ ಬಳಿಕ BRS ಅನಿವಾರ್ಯ ಆಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ದೇವೇಗೌಡರನ್ನ ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಕೇರಳದಲ್ಲೂ ಕೂಡ ಜೆಡಿಎಸ್ ಶಕ್ತಿ ಇದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಮಾತಿಗೆ ಒಂದಷ್ಟು ಅವಕಾಶಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಸಂಬಂಧ ಬಹಳಷ್ಟು ಉತ್ತಮವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ.ಪಿ. ನಡ್ಡಾ ಅವರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಒಂದು ವೇಳೆ ಸೀಟುಗಳು ಅನಿವಾರ್ಯ ಆದಾಗ, ಸಪೋರ್ಟ್ ಅನಿವಾರ್ಯತೆ ಆದಾಗ ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ನಮಗೆ ಸಹಕಾರ ಕೊಡಬಹುದು ಅನ್ನುವಂಥದ್ದು. ಬಹುತೇಕ ಈ ಬಾರಿಯ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಕಾಣಿಸ್ತಾ ಇಲ್ಲ. ಬಹುತೇಕ ಇವರ ಅಂದುಕೊಂಡಂತಹ ಲೆಕ್ಕಾಚಾರದಲ್ಲಿ ಅಂಕಿಅಂಶಗಳನ್ನು ಕೂಡ. ಓಕೆ, ಥ್ಯಾಂಕ್ ಯು ಮಾರುತಿ. ಇಲ್ಲಿ ಒಂದು ರೀತಿ ದೇಶದಲ್ಲ ರಾಜಕಾರಣ ಹೇಗಿದೆ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲೂ ಕೂಡ, ಪರ್ಟಿಕ್ಯುಲರ್ಲಿ ಈ ಎಲೆಕ್ಷನ್ ನಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.